ಪ್ರಪ್ರಥಮವಾಗಿ ಎಲ್ಲರಿಗೂ ಅಪ್ಪಂದಿರ ದಿನಾಚರಣೆಯ ಶುಭಾಶಯಗಳು. ಅಪ್ಪ ಅಪ್ಪ ಎಂದರೆ ಭರವಸೆ. ತನಗೆ ಎಷ್ಟೇ ಕಷ್ಟವಿದ್ದರೂ ನೋವಿದ್ದರೂ ಯಾವುದನ್ನೂ ತೋರಿಸಿಕೊಳ್ಳದೆ ಹೆಂಡತಿ ಮಕ್ಕಳು ಎಂದು ಒದ್ದಾಡಿ ಅವರಿಗಾಗಿ ದುಡಿದು ಅವರಿಗಾಗಿಯೇ ಜೀವ ಬಿಡುವ ವ್ಯಕ್ತಿ. ತಾಯಿಯ ವಾತ್ಸಲ್ಯಕ್ಕೆ ಸಿಗುವ ಮನ್ನಣೆ ಅಪ್ಪನ ತ್ಯಾಗಕ್ಕೆ ಮಾತ್ರ ಎಂದೂ ಸಿಕ್ಕಿಲ್ಲ. ಆದರೆ ಇದ್ಯಾವುದಕ್ಕೂ ಅಪ್ಪ ತಲೆ ಕೆಡಿಸಿಕೊಳ್ಳೋದು ಇಲ್ಲ. ಮಕ್ಕಳ ಕಣ್ಣಿಗೆ ಅಪ್ಪ ಎಂದಿಗೂ ಹೊರಟು ಮುಖದ ಬಿರುಸು ಮಾತಿನ ಸಿಡುಕು ಸ್ವಭಾವದ ವ್ಯಕ್ತಿಯಂತೆ ಕಾಣುತ್ತಾನೆ. ಅಮ್ಮನೊಂದಿಗೆ ಭಾವನಾತ್ಮಕವಾಗಿ ಬೆರೆತಷ್ಟು ಅಪ್ಪನೊಂದಿಗೆ ಮಕ್ಕಳು ಬೆರೆಯುವುದಿಲ್ಲ. ಅಮ್ಮ ನಮಗೆ ಪ್ರಪಂಚಕ್ಕೆ ತಂದರೆ ಅಪ್ಪ ನಮಗೆ ಪ್ರಪಂಚವನ್ನೇ ಪರಿಚಯಿಸುತ್ತಾನೆ. ತಾನು ಕಾಣದ್ದನ್ನು ತನ್ನ ಮಕ್ಕಳು ಕಾಣಲಿ ಎಂಬ ಹಂಬಲದಿಂದ ಹಗಲಿರುಳು ಶ್ರಮಿಸುತ್ತಾನೆ. ಅಪ್ಪನ ಕಳೆಗುಂದಿದ ತಾಳ್ಮೆ ಕಳೆದುಕೊಂಡ ಕೆಂಗಣ್ಣಿನ ಮುಖ ನಮಗೆ ಕಾಣುತ್ತದೆ ವಿನ ನಮ್ಮ ಭವಿಷ್ಯ ರೂಪಿಸುವ ಸಲುವಾಗಿ ಅದೆಷ್ಟು ರಾತ್ರಿಗಳನ್ನು ನಿದ್ದೆಗೆಟ್ಟು ಚಿಂತಿಸಿದ್ದಾನೆ, ಹೊರಗಿನವರೊಂದಿಗೆ ಅನ್ನಿಸಿಕೊಂಡಿದ್ದಾನೆ. ಇವೆಲ್ಲವನ್ನು ತಿಳಿಯುವ ಹೊತ್ತಿಗೆ ನಾವು ಅಪ್ಪನ ಸ್ಥಾನಕ್ಕೆ ಬಂದಿರ್ತೇವೆ. ಕೆಲವರಿಗಂತೂ ಅಪ್ಪ ಇರೋ ತನಕನೂ ಅಪ್ಪನ ಮಹತ್ವ ತಿಳಿಯೋದೇ ಇಲ್ಲ. ಕಳೆದುಕೊಂಡ ಮೇಲೇನೆ ಗೊತ್ತಾಗೋದು ನನಗಿಂತ ದೊಡ್ಡ ವ್ಯಕ್ತಿಯಾಗಲಿ, ಎತ್ತರಕ್ಕೆ ಬೆಳೆಯಲಿ ಎಂದು ನಿಷ್ಕಲ್ಮಶವಾಗಿ ಮನಸಾರೆ ಆಶಿಸುವ ಪ್ರಪಂಚದ ಏಕೈಕ ವ್ಯಕ್ತಿ ಅಂದರೆ ಅಪ್ಪ ಮಾತ್ರ ಅಂತ. ಎಷ್ಟೋ ಸರಿ ಅಪ್ಪನ ಫೋನ್ ಬಂದಾಗ ಇಗ್ನೋರ್ ಮಾಡಿರ್ತೀವಿ, ರಿಸೀವ್ ಮಾಡಿರೋದಿಲ್ಲ, ಕಿರಿಕಿರಿ ಮಾಡ್ತಾರೆ ಅಂತ. ಆದರೆ ಒಂದು ದಿನ ಬರುತ್ತೆ, ನಾವು ಬಯಸಿದ್ರೂ ಅಪ್ಪ ಕಾಲಿಂಗ್ ಅನ್ನೋ ಡಿಸ್ಪ್ಲೇ ನಮ್ಮ ಮೊಬೈಲಲ್ಲಿ ಬರಲ್ಲ. ಇಂತಹ ಅಪ್ಪನ್ನ ಇದ್ದಾಗಲೇ ಆದಷ್ಟು ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಪಡೋಣ. ಆತನ ಜವಾಬ್ದಾರಿಗಳ ಜೊತೆ ಸ್ವಲ್ಪ ಮಟ್ಟಿಗಾದರೂ ಕೈ ಜೋಡಿಸಿ ಅವನಿಗೆ ನಾನು ನಿಮ್ಮೊಂದಿಗೆ ಇದ್ದೇನೆ ಎಂಬ ಪ್ರೀತಿ ಭರವಸೆ ಮೂಡಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಅಪ್ಪಂದಿರ ದಿನದ ಶುಭಾಶಯಗಳು.